ಟ್ಯೂಷನ್ಗೆ ಯಾರು ಬರಂಗಿಲ್ರಿ. ಅಯ್ಯೋ ನಮ್ಮ ಟ್ಯೂಷನಿಗೆ ಭಾಳ ಮಂದಿ ಬರ್ತಾರಿ, ಕುಂದ್ರಸಾಕ ಜಾಗ ಇರಂಗಿಲ್ರಿ, ನಮ್ಮ ಮನ್ಯಾಗ ಅಷ್ಟು ಮಂದಿ ಬರ್ತಾರಿ. ಹ್ಞೂ ರೀ, ನಾ ಏನೋ ಇಂಗ್ಲೀಷ್ ಭಾಳ ಚಲೋ ಹೇಳ್ತೇನೆ ಅಂತ ಅದ್ರ ಸಂಬಂಧ ಎಲ್ಲಾರು ನನ್ನ ಕಣ್ಣ ಹಚ್ತಾರ ನಮ್ಮ ಊರಾಗ ಟ್ಯೂಷನಿಗೆ. ಹಾಂ ಆಯ್ತು ತಗೋರಿ ನಾನು ಟ್ಯೂಷನಿನ ಟೈಮ್ ಆಯ್ತು ತಗೋರಿ, ನಾನು ನಿಮ್ಗೆ ಮತ್ತೆ ಮಾಡ್ತೀನಿ ಅಂತ. ಓಕೆ ಬಾಯ್ ರೀ. ಟೀಚರ್ ರೀ ಟ್ಯೂಷನ್ಗೆ ಯಾರು ಬರಕೋಲ್ರಂತ್ರಿ, ಅದಕ್ಕೆ ರೀ ನಾನು ಒಬ್ಬಕ್ಕೆ ಬಂದನ್ರಿ. ಯಾರು ಬರಾಕೊಳ್ರಂತ? ಸರಿ ಬಾ, ನೀವ್ ಒಬ್ಬಕ್ಕೆಲ್ಲ ಬಂದಿಲ್ಲ, ನಿನ್ಗ ಹೇಳ್ಕೊಡ್ತೇನೆ ಅಂತ ಬಾ ಒಳಗ. ನೋಡ್ವಾ, ಒಂದೇ ಟ್ಯೂಷನ್ ಏನಪ್ಪ ಅಂತಂದ್ರ ನಮ್ಮ ಮನೇದು ಒಟ್ಟು ಸ್ವಚ್ಛಗೆ ಕಸ ಹೊಡೆದ್ ಬಾ, ಆಮೇಲೆ ನಾನು ನಿಂಗೆ ಇಂಗ್ಲೀಷ್ ಪಾಠ ಹೇಳ್ಕೊಡ್ತೇನೆ. ಹೋಗಿ ಜಲ್ದಿ ಕಸ ಹೊಡೆದ್ ಬಾ. ಓಕೆ ರೀ ಮಿಸ್. ಹಲೋ ರೀ ಮೇಡಮ್, ಟ್ಯೂಷನ್ ಅಂತ ಮಸ್ತ್ ನಡ್ಸಾಕತ್ತೆ ನೋಡ್ರಿ. ನಮ್ದ ರೂಮ್ ಎಲ್ಲ ತುಂಬೈತ್ರಿ, ಅಷ್ಟು ಹುಡುಗರು ಬಂದಾರಿ ಟ್ಯೂಷನ್ನಿಗೆ. ರೀ ಆಯ್ತು ಅವ್ರು, ನಾನು ನಿಮ್ಗೆ ಮತ್ತೆ ಮಾಡ್ತೀನಿ ಅಂತ. ನಾ ಟ್ಯೂಷನ್ ನಡ್ಸಾಕತ್ತೇನೆ ರೀ, ಟೈಮ್ ಆಕೈತಿ. ಓಕೆ ಬಾಯ್ ರೀ. ಬಾಯ್ಲಿ, ಕಸ ಹೊಡೆದು ಆತಿಲ್ಲ? ಮಿಸ್ ಆತ್ರಿ. ನೆಕ್ಸ್ಟ್ ಯಾವ ಪಾಠ ಹೇಳ್ರಿ? ನೆಕ್ಸ್ಟ್ ಏನಪ್ಪ ಪಾಠ ಅಂತಂದ್ರ ಅಲ್ಲಿ ಬಾಂಡೆ ಬಾಳ ಅದಾವ, ಅವನಷ್ಟು ಸ್ವಚ್ಛಗ ತಿಕ್ಕಿ ದಬ್ಬಾಕ ಅದ ನೋಡು. ಅಯ್ಯೋ, ನಾ ಟ್ಯೂಷನಿಗೆ ಫೀಸ್ ತಗೊಂಡಂಗಿಲ್ರಿ, ನಾ ಫ್ರೀ ಕಲ್ಸ್ಕೊಡ್ತೇನ್ರಿ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಬಡ ಮಕ್ಕಳು ಇರ್ತಾರಲ್ರಿ, ಅದ್ಕವ್ರಿಗೆ ನಾ ಫ್ರೀ ಹೇಳ್ಕೊಡ್ತೇನ್ರಿ ಟ್ಯೂಷನ್. ಆಯ್ತು ತಗೋರಿ, ಆಯ್ತು ಬಾಯ್ ರೀ. ಆತೇನಮ್ಮ, ಬಾ ಜಲ್ದಿ. ನೆಕ್ಸ್ಟ್ ಏನ್ ಪಾಠ ರೀ? ನೆಕ್ಸ್ಟ್ ಏನಪ್ಪ ಅಂತಂದ್ರ ಓಷ್ಟು ಬಟ್ಟಿ ಹಾಡ್ಬಿಟ್ಟು ಒಂದಕ್ಕೊಂದು ಚಂದಾಗ ಜೋಡಿಸಿಡು, ಅಷ್ಟಾದ್ರೆ ನಿಂದು ಟ್ಯೂಷನ್ ಮುಗೀತು ನೋಡಿ. ಇವತ್ತು ನಿಮ್ಮ ಮನೆಗೆ ಹೋಗ್ಬೋದು. ಹಲೋ ಗೀತಾ, ಮುಂದಿನ ವರ್ಷ ನಾನು ಡಬಲ್ ಟ್ಯೂಷನ್ ಮಾಡ್ಬೇಕಂತ ಮಾಡೀನಿ. ನಮ್ಮ ಮನೆಯೊಳಗ ಸಾಲಾಕತ್ತಿಲ್ಲ ಹುಡುಗರು, ಅದಕ್ಕೆ ಮ್ಯಾಲ ಒಂದು ರೂಮ್ ಕಟ್ಟಿಸಿ ಅಲ್ಲೊಂದು ಟ್ಯೂಷನ್ ಕ್ಲಾಸ್ ಮಾಡಿಬಿಡ್ತೀನಿ. ಆಯ್ತು ಬಾಯ್. ಸಿಂಧು, ಆಯ್ತು ನಾವು ಬಟ್ಟೆ ಮಡ್ಚಿಡೋದು. ಬಾ ಅಲ್ಲೇ ಟೈಮ್ ಆತ, ಮನೆಗೆ ಹೋಗ್ಬಾ, ಮತ್ತೆ ನಾಳೆ ಬರುವಂತಿ. ಆದ್ರಿ ಮಿಸ್, ಇವತ್ತು ಕ್ಲಾಸು ಸಬ್ಜೆಕ್ಟ್ ಎಲ್ಲ ಮುಗಿತ್ ನೋಡ್ರಿ ಮಿಸ್, ನಾಳೆ ಬರ್ತೇನ್ರಿ. ಓಕೆ ಬಾಯ್. ಹಬ್ಬ, ಇವತ್ತಿನ ನಂತರ ಮನೆ ಕೆಲಸ ಎಲ್ಲ ಮುಗೀತು, ಮಕ್ಕೊಂಬಿಡ್ತೇನೆ ಆರಾಮ್ಸೆ ಫೋನ್ ನೋಡ್ಕೊಂತ.